ಇಷ್ಟು ದೂರ ಬಂದ್ರು ಇನ್ನೂ ಬೆಳಕೆ ಆಗಿಲ್ವಾ? ಸುಬ್ಬು ಬಾಯಿ ಮುಚ್ಕೊಂಡಿರೋ. ಜಾಗ ಎಲ್ಲೋ ನೋಡ್ದಂಗಿದ್ಯಲ್ಲ. ಸುಮ್ಮನೆ ನಡೀರಿ. ನಮ್ ವಟಾರ. ನೀವು ಓಕೆನಾ ಅಥವಾ ಮನೆವರೆಗೂ ಬರಲಾ? ಪರವಾಗಿಲ್ಲ ಸರ್, ನಾನು ಕರ್ಕೊಂಡು ಹೋಗ್ತೀನಿ. ಸರ್ ನೀವು ತುಂಬಾ ದೊಡ್ಡ ಮನುಷ್ಯರು ಸರ್, ತುಂಬಾ ಒಳ್ಳೆಯವರು ಸರ್. ಥ್ಯಾಂಕ್ ಯು ಸರ್. ಆಯ್ತು ಬನ್ನಿ. ಪುಷ್ಪ ಅಂತ ಒಳ್ಳೆ ಪಾರ್ಟಿ ಕೊಟ್ಟು ಮನೆಗೆ ವಾಪಸ್ ಕರ್ಕೊಂಡ್ ಬಂದಿದ್ದಾರೆ, ಅವ್ರಿಗೆ ಥ್ಯಾಂಕ್ಸ್ ಹೇಳೋದು ಬೇಡವಾ? ಸರ್ ಸರ್ ನೀವು ತುಂಬ ದೊಡ್ಡ ಮನುಷ್ಯರು ಸರ್. ನನ್ನ ಜೀವನದಲ್ಲೇ ಇಂಥ ಪಾರ್ಟಿನ ನಾನು ನೋಡೇ ಇರಲಿಲ್ಲ ಸರ್. ಥ್ಯಾಂಕ್ ಯು ಸರ್. ಹೋಗಿರೋ ಮರ್ಯಾದೆನೆ ಸಾಕು ಬಾ. ಸರ್ ನೀವು ತುಂಬ ದೊಡ್ಡ ಮನುಷ್ಯರು ಸರ್, ತುಂಬ ಒಳ್ಳೆಯವರು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಬಾ ಸುಬ್ಬು. ಅನು ಅಮ್ಮ ತಲೆ ತುಂಬಾ ಭಾರ. ತಲೆ ತುಂಬಾ ಬರೀ ಜೇಡಿ ಮನೆ ತುಂಬಿದೆಯಲ್ಲ, ಭಾರ ಆಗ್ತಾ ಇನ್ನೇನಾಗುತ್ತೆ? ಇರಿಯಪ್ಪ, ನಿಂಬೆಹಣ್ಣು ಜ್ಯೂಸ್ ಮಾಡ್ಕೊಡ್ತೀನಿ. ಕೊಡು ಕೊಡು, ಅದನ್ನು ಕುಡಿದ್ಬಿಟ್ಟು ಒಟ್ಟಾರ್ದವ್ರ ಮುಂದೆ ಡ್ಯಾನ್ಸ್ ಆಡ್ಲಿ. 2 ರೂಪಾಯಿಗೂ ತುಂಬಾ ಪವರ್ ಇದೆ ಗುರು. ಆರ್ಯವರ್ಧನ್ ಹೇಳಿಕೆ. ವಾವ್. ಅನು ಇಲ್ಲಿ ನೋಡು. ಅವ್ರ ಹೆಸರು ಯಾಕ್ರಿ ತಗೋತೀರಾ? ಈ ಜನ್ಮದಲ್ಲಿ ಅವ್ರು ನಮ್ಮ ಹೆಸರು ತಗೋಬಾರ್ದು, ಹಂಗ್ ಮಾಡ್ಬಿಟ್ರಲ್ಲ. ನೀನೇನೇ ಹೇಳು ಪುಷ್ಪ, ಆ ವ್ಯಕ್ತಿ ತುಂಬಾ ದೊಡ್ಡ ಮನುಷ್ಯ ಕಡೆ. ನಿಮ್ಮಷ್ಟು ದೊಡ್ಡ ಮನುಷ್ಯ ಅಂತೂ ಅಲ್ಲ. ಪಾರ್ಟಿಗೆ ಬಂದಿರೋರ್ಗೆ ಆರ್ಯವರ್ಧನ್ ಯಾರು ಅಂತ ಗೊತ್ತಿದ್ಯೋ ಗೊತ್ತಿಲ್ವೋ, ಆದ್ರೆ ನೀನ್ ಮಾತ್ರ ಎಲ್ರಿಗೂ ಗೊತ್ತಾಗೋದೆ. ಸರ್ ನೀವು ತುಂಬಾ ದೊಡ್ಡವ್ರು ಸರ್, ತುಂಬಾ ಒಳ್ಳೆಯವರು. ಅಮ್ಮ, ಅಪ್ಪಂದೇನು ತಪ್ಪಿಲ್ಲ ಅನ್ಕೊಂಡೆ ಕಣೆ, ನಿಮ್ಮ ಅಪ್ಪನ ಹೀಗೆ ವಹಿಸ್ಕೊಂಡು ಮಾತಾಡ್ತೆ ಅಂತ ಅನ್ಕೊಂಡೆ. ನೋಡ್ತೀರ ನೋಡಿ ಹೆಂಗ್ ನೋಡ್ತವ್ರೆ ಅಂತ. ಪುಷ್ಪ ಇಲ್ಲಿಂದ ಹೋಗುವಾಗ್ಲೇ ಅಷ್ಟು ಹೇಳಿ ಕರ್ಕೊಂಡು ಹೋಗಿದ್ದೀನಿ. ಅಲ್ಲಿಗೆ ಹೋಗ್ತಿದಂಗೆ ಬಾಲನ ತೆಗ್ದು ಬೀದಿಗೆ ಬಿಟ್ಬಿಟ್ರಲ್ಲ ನೀವು. ನಾನೇನ್ ಬೇಕು ಅಂತ ಮಾಡ್ಲಿಲ್ಲ ಪುಷ್ಪ, ಬೇಡ ಬೇಡ ಅಂತಾನೆ ಹೇಳ್ತಾ ಇದ್ದೆ. ಅವರೇ ಬಲವಂತವಾಗಿ ನಿಮಗ್ ಬಾಯಿ ತೆಗ್ದು ಕುಡಿಸ್ಬಿಟ್ರು. ಅಲ್ಲ ಅವ್ರು ಯಾರೋ ಆ ಶ್ರುತಿ ಮೇಡಮ್ಮು ಮತ್ತೆ ಇನ್ನೊಬ್ರು ಮೇಡಮ್ಮು. ಆ ಹೆಂಗಸು ಕಡೆ ಅಲ್ಲಿ ಕಿರ್ಕೊಂಡು ಹೋಗುವಂತ ಅವಶ್ಯಕತೆ ಏನಿತ್ತು? ನಾನೆಲ್ಲಿ ಹೋದೆ ಪುಷ್ಪ? ಅವರೇ ಬಂದ್ರಲ್ಲ. ನಾನ್ ಬೇಡ ಬೇಡ ಅಂತ ಗ್ಲಾಸ್ ಪಕ್ಕಕ್ಕಿಟ್ರು, ಆ ಮೀರಾ ಮೇಡಮ್ ಕೇಳಲೇ ಇಲ್ಲ. ಈ ಶ್ರೀಕೃಷ್ಣನ್ಗೆ ಕುಡ್ಸಕ್ಕೆ ಆ ಮೀರನೇ ಬಂದಂತೆ. ಬುರ್ಡೆ, ಬರೀ ಬುರ್ಡೆ. ಹುಡ್ಕಣ ಇರು ಬಂಗಾರ. ಇದು ವಾಯುಮೂಲೆ, ಅದು ಅಗ್ಲಿ ಮೂಲೆ, ಕುಬೇರ ಮೂಲೆ ಇಲ್ಲೇ ಇಲ್ಲೇ ಇರೋದು. 70 ರೂಪಾಯಿ. ನನ್ನ ಹತ್ರ 50 ರೂಪಾಯಿ ಇದೆ. ಮಗ ಈಗ ಇನ್ನೂ ಹುಡ್ಕಣ. ನೀನು ಅಡಿಗೆ ಮನೆ ನೋಡಿದ್ಯಾ? ಇಲ್ಲಪ್ಪ. ಪವರ್ ಪಾಯಿಂಟು ಮಗ, ಪವರ್ ಪಾಯಿಂಟು. ಬಾ. ಬರೀ 30 ರೂಪಾಯಿ ಇದೆ. 150 ರೂಪಾಯಿ ಆಯ್ತು. ನಿಮ್ಮಮ್ಮ ಬರುವಷ್ಟರಲ್ಲಿ ಸ್ಕೋರ್ ಮಾಡಲೇಬೇಕು. 100, 200, 210, 220, 230. 230, 150, 380 ರೂಪಾಯಿ ಆಯ್ತು. ಹಾಗಾದ್ರೆ ಈಗ ಪಾರ್ಟಿಗೆ ಇನ್ನೆಷ್ಟು ಬೇಕು? ಸಾಕಪ್ಪ, ಇಷ್ಟೇ, ಇನ್ನೇನು ಬೇಡ. ಬಂಗಾರ 380 ರೂಪಾಯಿ ಏನ್ ಪಾರ್ಟಿ ಮಾಡ್ತೀಯ ಬಂಗಾರ? ಅವರು ಒಂದು ಡಿಶ್ಶೇ 3000 ರೂಪಾಯಿದು ಆರ್ಡರ್ ಮಾಡಿದ್ರು. ಅಪ್ಪ, ಅದು ಅವ್ರ ಪಾರ್ಟಿ, ಇದು ನನ್ನ ಪಾರ್ಟಿ. ನಂಗೆ ಹೆಂಗ್ ಬೇಕೋ ನಾನು ಹಂಗೆ ಕೊಡಿಸ್ತೀನಿ. ಸರಿ, ಹಾಗಾದ್ರೆ ಅದನ್ನ ಜೋಪಾನವಾಗಿ ಬ್ಯಾಗಲ್ಲಿ ಇಟ್ಕೊ. ಅಪ್ಪ, ಒಂದ್ ವೇಳೆ ಅಮ್ಮಂಗೇನಾದ್ರೂ ಗೊತ್ತಾಗ್ಬಿಟ್ರೆ? ನಾನು ಇದೀನಲ್ಲ ಬಂಗಾರ, ಯಾಕೆ ಯೋಚನೆ ಮಾಡ್ತೀಯಾ? ಆದ್ರೂ ಅಮ್ಮ ಅಷ್ಟು ದುಡ್ಡು ಕೂಡಿಟ್ಟಿದ್ದಾಳೆ, ಗೊತ್ತಿಲ್ಲದೆ ತಗೊಳ್ಳೋದು. ವಾಪಸ್ ಕೊಟ್ರಾಯ್ತು ಅನ್ನೋ ಬಿಡು. ಪಾಪಚಿ ಅಮ್ಮ. ಕರೀಲಾ ಪುಷ್ಪ? ಅಪ್ಪ ಬೇಡ. ಕೆಂಪಕ್ಕ, ಇದು ನಿಮ್ಗೆ. ತಾಂತ, ಇದು ನಿಮ್ಗೆ. ಓಹೋ, ಬಾರಿ ಜೋರಾಗಿ ನಡೆದಿದೆ ಪಾರ್ಟಿ. ಓ, ಪಾರ್ಟಿಲಿ ಒಳ್ಳೆ ಮಜಾ ಮಾಡ್ದಂಗಿದೆ ಪುಷ್ಪ. ಹ್ಞೂ, ಮತ್ತೆ ಎಂತ ದೊಡ್ಡ ಪಾರ್ಟಿ ಅಂತೀರಾ? ನೋಡಕ್ಕೆ 2 ಕಣ್ ಸಾಲ್ದು. ಊಟ ಚೆನ್ನಾಗಿತ್ತ?
ಊಟದಲ್ಲಿ ಅಷ್ಟೊಂದು ಬಗೆ ಬಗೆ ತಿಂಡಿ ಇದೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ನೋಡ್ತಾ ಇದ್ದಂಗೆ ಸುಸ್ತಾಗ್ಬಿಟ್ವಿ. ಮಾಡಿದ್ರೆ ಬಿಡಿ ಪುಷ್ಪ ಅವರೇ ನೀವು. ಅಲ್ಲಿದ್ದವರೆಲ್ಲ ನಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಅಂತೀರಾ? ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳೇ. ಅಪ್ಪ, ನಮ್ಮನ್ನ ಮಾತಾಡ್ಸಕ್ಕೆ ಮುಗಿ ಬಿದ್ದು ಬರ್ತಾ ಇದ್ರು. ದೊಡ್ಡ ದೊಡ್ಡ ಲೈಟ್ಗಳು ಹಾಕಿದ್ರು, ಕಲ್ಲರು ಕಾರ್ಗಳು. ಊಟದಂತೂ ಕೇಳಂಗೆ ಇಲ್ಲ ರೀ. ಬರ್ತೀನಿ. ರೀ ರಜನಿ, ನಿಂತ್ಕೊಳ್ರಿ. ಯಾಕ್ರಿ ಹಿಂಗ್ ಹೋಗ್ತಿದ್ದೀರಾ? ಇದು ನಿಮ್ಗೋಸ್ಕರ. ಏನಿದು ಮಡಕೆ? ಅಯ್ಯೋ, ಮಡಕೆ ಕುಲ್ಫಿ ಪಾರ್ಟಿಯಿಂದ ನಿಮ್ಗೋಸ್ಕರನೇ ತಂದಿದ್ದು. ಓಹೋ, ಪಾರ್ಟಿ ಚೆನ್ನಾಗೇ ಆಗಿದೆ ಹಾಗಾದ್ರೆ. ಬಾಟಾಗಿತ್ತು. ನಿಮ್ಮನ್ನ ಇದೊಂದು ಪಾರ್ಟಿ ಕರೆದು ಎಲ್ಲ ಲೆಕ್ಕ ಚುಕ್ತ ಮಾಡಿದ್ರು ಅನ್ಸತ್ತೆ. ಆದ್ರೆ ನೀವು ಈ ಪಾರ್ಟಿ ಗುಂಗಿಂದ ಎಷ್ಟು ಬೇಗ ಹೊರಗಡೆ ಬರ್ತಿರೋ ಅಷ್ಟು ಒಳ್ಳೇದು ನಿಮ್ಗೆ. ಯಾಕೆ ಹಾಗೆ ಹೇಳ್ತಿದ್ದೀರಾ? ಇನ್ನೇನ್ ಮತ್ತೆ, ನಿಮ್ಮನ್ನ ಜೀವನ ಪರ್ಯಂತ ಪಾರ್ಟಿ ಕರೀತಾರೆ ಅಂತ ಅನ್ಕೊಂಡಿದೀರಾ? ಈ ಒಂದ್ಸಲ ಕರೆದಿದ್ದಾರೆ ಅಂತ ಹೇಳ್ಬಿಟ್ಟು ಯಾವಾಗ್ಲೂ ಪಾರ್ಟಿ ಕರೀತಾರೆ ಅಂತ ಅನ್ಕೋಬಿಡಿ. ಇದು ಯಾವಾಗ್ಲೋ ಬರೇ ಜಾತ್ರೆ ಹಾಗೆ ಅಷ್ಟೇ. ಹಾಗಂತ ನೀವಿನ್ ಯಾವ ಪಾರ್ಟಿಗೂ ಹೋಗಕ್ಕಾಗಲ್ಲ ಅಂತ ಬೇಜಾರ್ ಮಾಡ್ಕೋಬಿಡಿ ಕಣ್ರಿ. ನೀವು ಸಾಕು ಅನ್ನೋಷ್ಟು ಪಾರ್ಟಿಗೆ ನಾನ್ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಅಂದ್ರೆ ನಮ್ಮ ಅಣ್ಣನ್ ಮಗನ್ ಬಗ್ಗೆ ಮರ್ತ್ ಬಿಟ್ರಾ? ಓ, ನಿಮ್ ಮಗಳನ್ನ ನಮ್ಮ ಅಣ್ಣನ್ ಮಗನ ಮದ್ವೆ ಮಾಡ್ಸಿದ್ರೆ ಇಂತ 100 ಪಾರ್ಟಿಗೆ ಹೋಗ್ಬೋದು. ಆದ್ರೆ ಪಾದ್ರೆ ಎಲ್ಲ ಬಿಡಿ, ನಿಮ್ ಮಗಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ರಿ. ನಾನು ಈಗಾಗ್ಲೇ ನಿಮ್ ಮಗಳ ಬಗ್ಗೆ ನಮ್ಮ ಅಣ್ಣನ ಹತ್ರ ಮಾತಾಡಿದೀನಿ. ಹೌದಾ? ಏನ್ ಹೌದಾ? ನನ್ ಮೇಲೆ ನಂಬಿಕೆ ಇಲ್ವಾ? ಇರಿ, ಫೋನ್ ಮಾಡ್ತೀನಿ. ಬೇಡ ರೀ, ಪರವಾಗಿಲ್ಲ. ಇರ್ರಿ. ಹೇಳಮ್ಮ. ಅಣ್ಣ, ನಾನ್ ನಿಮ್ಗೆ ಹೇಳಿದ್ನಲ್ಲ ಪುಷ್ಪ ಅವ್ರ ಬಗ್ಗೆ. ಪುಷ್ಪನ? ಅದೇ ಅಣ್ಣ, ನಮ್ಮನೆ ಪಕ್ಕದ ಮನೆಯವರು. ಫೋಟೋ ಕಳಿಸಿದ್ಯಲ್ಲ, ಹಾ, ಆ ಹುಡುಗಿ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಗೊತ್ತಾದ್ರೆ ಒಳ್ಳೇದಮ್ಮ. ಒಳ್ಳೆ ಹುಡುಗಿ ಅಣ್ಣ, ನಾನ್ ಹೇಳ್ತಿದ್ದೀನಲ್ಲ. ಅದು ಸರಿ, ಆದ್ರೆ ಫೋಟೋದಲ್ಲಿ ಅದೆಲ್ಲ ಗೊತ್ತಾಗಲ್ಲಮ್ಮ. ನಮ್ಮನೆ ಸೊಸೆ ಹೇಗಿರ್ಬೇಕು ಅಂತ ನಿನಗೂ ಚೆನ್ನಾಗಿ ಗೊತ್ತು. ನಡೆ ನುಡಿ ಆಚಾರ ವಿಚಾರದಲ್ಲಿ ಪ್ಯೂರ್ ಚಿನ್ನದ ಹಂಗಿರ್ಬೇಕು. ಅಣ್ಣ, ನಿಂಗ ಆ ವಿಚಾರದಲ್ಲಿ ಡೌಟೇ ಬೇಡ. ಈ ವಟಾರದಲ್ಲಿ ನಮ್ ರಮ್ಮಿನ ಬಿಟ್ರೆ ಗುಣದಲ್ಲಿ ನೆಕ್ಸ್ಟ್ ಈ ಹುಡುಗಿನೇ. ರಜನಿ, ನೀನ್ ಇಷ್ಟು ಹೇಳ್ತಿದ್ಯಾ ಅಂದ್ಮೇಲೆ ನಾನು ಈಗ್ಲೇ ಹೊರಡ್ತೀನಿ. ಇವತ್ತೇ ಹುಡುಗಿನ ನೋಡ್ಬಿಡೋಣ. ಇವತ್ತೇನಾ? ಸರಿ ಅಣ್ಣ, ಒಳ್ಳೆ ಕೆಲ್ಸಕ್ಕೆ ತಡೆ ಯಾಕೆ? ಬನ್ನಿ ಅಣ್ಣ. ನೀನು ಆ ಹುಡುಗಿ ಜಾತಕನ ತಗೊಂಡಿರು. ಸರಿ ಅಣ್ಣ. ಅಣ್ಣ, ಮತ್ತೆ ಅಂಗಡಿ ವಿಚಾರ ನಿಂಗೆ ಹೇಳಿದ್ನಲ್ಲ. ಮೊದ್ಲು ಹುಡುಗಿನ ನೋಡೋಣ, ಆಮೇಲೆ ಲೋನ್ ವಿಷಯ ಎಲ್ಲ. ಎಂತ ಲಕ್ಕು ಪುಷ್ಪ ನಿಮ್ಗೆ. ನಮ್ಮ ಅಣ್ಣ ಈಗ್ಲೇ ಹೊರಡ್ತಿದಾರಂತೆ. ನಿಮ್ ಮಗಳನ್ನ ಸೊಸೆ ಮಾಡ್ಕೊಳ್ಳೋದ್ರ ಜೊತೆಗೆ ನಿಮ್ ಅಂಗಡಿ ಸಾಲನು ತೀರಿಸ್ತಾ ಇದಾರೆ. ನನ್ಗೆ ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಥ್ಯಾಂಕ್ಸ್ ರಜನಿ ಅವರೇ, ಥ್ಯಾಂಕ್ಸ್.